ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲ್ಲಾಗಿ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ನಾನು ಈ ವಿಡಿಯೋಲಿ ಇಡ್ಲಿ ಮತ್ತು ಚಟ್ನಿ ಎರಡೂ ರೆಸಿಪಿನ ಒಂದೇ ವಿಡಿಯೋಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇಡ್ಲಿ ಹೂವಿನ ಥರ ಬಂದಿದೆ. ಯಾವ ಥರ ಇಡ್ಲಿ ಮಾಡೋದು, ರವೆ ನೆನೆಸ್ಬಿಟ್ಟು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋಲಿ ಶೇರ್ ಮಾಡ್ತೀನಿ. ನಿಜ ಹೇಳ್ತೀನಿ, ಮಲ್ಲಿಗೆ ಹೂವಿನ ಥರ ಇಡ್ಲಿ ಬಂದಿತ್ತು. ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿತ್ತು. ಸೊ ಹಾಗಾಗಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ ಆಗ್ಬೋದು. ಹಾಗೆ ಯಾವ ಟ್ರಿಕ್ ಯೂಸ್ ಮಾಡಿದರೆ ಇಡ್ಲಿ ಈ ಥರ ಸಾಫ್ಟಾಗಿ ಬರುತ್ತೆ ಅಂತ ನಾನು ಈ ವಿಡಿಯೋಲಿ ಹೇಳ್ತೀನಿ. ಹಾಗೆ ಚಟ್ನಿ ಕೂಡ ಅಷ್ಟೇ, ಕೊಬ್ಬರಿ ಚಟ್ನಿ ಮಾಡಿದ್ದೆ, ಅದು ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲು ಏನು ಮಾಡಬೇಕಂತಂದರೆ, ನಾನು ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆನ ಬೆಳಗ್ಗೆನೇ ನೆನೆಸಿಟ್ಕೊಂಡಿದ್ದೆ. ಒಂದು 12 ಗಂಟೆ ಹಿಂಗೆ ನೆನೆಸಿಟ್ಕೊಂಡಿದ್ದೆ. ಸಾಯಂಕಾಲ ಒಂದು 8 ಗಂಟೆ ಹಾಗೆ ಒಂದು 7 hours ನೆನಿಬೇಕು ಅದು ಉದ್ದಿನಬೇಳೆ. ಅದನ್ನು ನಾನು ಸಂಜೆ 8 ಗಂಟೆ ಆದಮೇಲೆ ಒಂದು 2-3 ಟೈಮ್ಸು ಕ್ಲೀನಾಗಿ ತೊಳ್ಕೊಬೇಕು. ಈ ಉದ್ದಿನಬೇಳೆ ತೊಳೆದಿದ್ದ ನೀರನ್ನು ಸಿಂಕಲ್ಲಿ ಹಾಕಬಾರ್ದು. ಈ ಸಿಂಕಲ್ಲಿ ಹಾಕಿಬಿಟ್ರೆ ತುಂಬ ಸ್ಮೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಗಿಡಕ್ಕೆ ಪ್ರಿಫರ್ ಮಾಡ್ತೀನಿ. ಇವಾಗ ನಾವೊಂದು ಜಾರಿಗೆ ಅದನ್ನು ಉದ್ದಿನಬೇಳೆನ ಹಾಕ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು ಬರಬೇಕು. ಅದಾದಮೇಲೆ ಮೇನ್ ಇಂಗ್ರೀಡಿಯೆಂಟ್ ಏನಂತಂದರೆ, ನಮ್ಮ ಹತ್ರ ಮಧ್ಯಾಹ್ನ ರೈಸ್ ಮಾಡಿರ್ತೀವಲ್ವ, ಸೊ ಆ ರೈಸನ್ನು ಒಂದು 2 ಸ್ಪೂನ್ ಆಗೋಷ್ಟು ಒಂದು ರೌಂಡ್ ಆದಮೇಲೆ ಆ ರೈಸನ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ಅಂದರೆ ತುಂಬ ಇಡ್ಲಿ ತುಂಬ ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ನಾನು ಮುಕ್ಕಾಲು ಗ್ಲಾಸ್ ನಾನು ಉದ್ದಿನಬೇಳೆ ಹಾಕ್ಕೊಂಡಿದ್ನಲ್ಲ, ಒಂದು 2.5 ಗ್ಲಾಸ್ ಮೇಲೆ ಆಗೋಷ್ಟು ನಾನು ಭಾಗ್ಯಲಕ್ಷ್ಮಿ ರವೆ ತೊಗೊಂಡಿದ್ದೆ. ಒಂದೊಂದು ಸತಿ ಭಾಗ್ಯಲಕ್ಷ್ಮಿ ರವೆ ತೊಗೋತೀನಿ, ಒಂದೊಂದು ಸತಿ ನಾನು ಡಿಮಾರ್ಟಲ್ಲಿ ಲೂಸ್ ತೊಗೋತೀನಲ್ಲ ಆ ರವೆ ಕೂಡ ಯೂಸ್ ಮಾಡ್ತೀನಿ. ನಾನು ಇವತ್ತು ತೊಗೊಂಡಿರೋದು ಭಾಗ್ಯಲಕ್ಷ್ಮಿದು. ಸೊ ಇದನ್ನು ಮಿಕ್ಸಿ ಹಾಕ್ಕೊಂಡು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಓವರ್ನೈಟೆಲ್ಲ ಇದನ್ನು ಬಿಟ್ಬಿಡಬೇಕು. ಅದಾದಮೇಲೆ ನಾವು ಬೆಳಗ್ಗೆ ಅದು ಅರಳಿರುತ್ತೆ, ಆವಾಗ ನಮಗೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಬೆಳಗ್ಗೆ ನಾನು ತೆಗೆದು ನೋಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಆಮೇಲೆ ಇದು ಅದೆಲ್ಲ ಉಬ್ಕೊಂಡು ನಿಂತಿತ್ತು. ಸೊ ಅದಾದಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅದಕ್ಕೆ ಇದು ಜಾಸ್ತಿ ಆಗಿತ್ತು, ನಾನು ಇವತ್ತು ಒಂದೇ ದಿನಕ್ಕೆ ಸ್ವಲ್ಪ ಇನ್ನೊಂದು ಪಾತ್ರೆಯಲ್ಲಿ ಅದನ್ನ ಎತ್ತಿಟ್ಕೊಂಡು ಇವತ್ತೆಷ್ಟು ಬೇಕು ಅಷ್ಟೇ ತಗೊಂಡು ಅದಕ್ಕೆ ನಾನು ಒಂದು ಕಾಲು ಚಮಚ ಅಷ್ಟು ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ತುಂಬ ಗಟ್ಟಿಯಾಗಿತ್ತು ಅದು. ಸೊ ಅದಕ್ಕಾಗಿ ನಾನು ಸ್ವಲ್ಪ ಅಂದರೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಡ್ಲಿನೂ ಅಷ್ಟೇ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ನಾವು ನೀರನ್ನು ಕಾಯಕ್ಕೆ ಇಡ್ತೀವಲ್ಲ, ಸೊ ಆವಾಗ ಪಾತ್ರೆ ಕರ್ಗಾಗುತ್ತೆ. ಸೊ ಕರ್ಗಾಗಬಾರ್ದು ಅಂತಂದರೆ ನಮ್ಮ ಹತ್ರ ವೇಸ್ಟ್ ನಿಂಬೆಹಣ್ಣು ಇರುತ್ತಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ನಾವು ನಿಂಬೆಹಣ್ಣು ಅದರಲ್ಲಿ ಹಾಕಿದರೆ ಪಾತ್ರೆ ಕರ್ಗಾಗಲ್ಲ. ಇದೊಂದು ಟಿಪ್ಸ್ ನಿಮ್ಗೆ ಯೂಸ್ ಆಗಬಹುದು. ಇದು ನಾನು ಮೊದಲು ನನಗೂ ಗೊತ್ತಿರಲಿಲ್ಲ, ನಮ್ಮ ಆಂಟಿ ಹೇಳಿದ ಮೇಲೆ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಯೂಸ್ ಆಗಿದೆ ನನಗೆ. ಹಾಗೆ ಮಾಮೂಲಿ ನಾವು ಎಣ್ಣೆ ಎಲ್ಲ ಉಜ್ಕೊಂಡು ಇಡ್ಲಿ ಪಾತ್ರೆಗೆ ಅದರಲ್ಲಿ ಹಾಕ್ಕೊಂಡು ಮತ್ತು ಪಾತ್ರೆಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ನಾನು ನಂದು 3-5 ಆದರೆ ಸಾಕು ಅಂತ ಹೇಳ್ಬಿಟ್ಟು ಇವಾಗ ಹಾಕಿದ್ದೀನಿ. ಒಂದು 10-12 ಮಿನಿಟ್ಸ್ನ ನಾವು ಇದನ್ನು ಬೇಯಿಸಬೇಕಾಗುತ್ತೆ. ಅದ್ರ ಜೊತೆಗೆ ನಾನು ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಆ ರೆಸಿಪಿನೂ ಇದೇ ವಿಡಿಯೋಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ನಾನು ಒಂದು ಅರ್ಧ ಬಟ್ಲು ಆಗೋಷ್ಟು ಕೊಬ್ಬರಿ ತೊಗೊಂಡಿದ್ದೆ. ಅದನ್ನು ಈ ಥರ ಚಿಕ್ಕದಾಗಿ ತುರ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಅಜ್ವೈನ್ಕಾಯ್ದು ಜೀರಿಗೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಶುಂಠಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು 2 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ ಅದ್ರ ಕೊತ್ತಂಬರಿ ಸೊಪ್ಪು ಆದಮೇಲೆ ಅದ್ರ ಜೊತೆಗೆ ಉಪ್ಪು, ಸ್ವಲ್ಪ ಪುಟಾಣಿ ಕಾಳನ್ನು ನಾನು ಹಾಕ್ಕೋತಾ ಇದ್ದೀನಿ. ಪುಟಾಣಿ ಕಾಳು ಹಾಕಿದರೆ ಈ ಕೊಬ್ಬರಿ ಚಟ್ನಿಗೆ ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ. ಹಾಗೆ ಒಂದು 4 ಬೆಳ್ಳುಳ್ಳಿನ ನಾನು ಹಾಗೆ ಸಿಪ್ಪೆ ತೆಗೆದಿಲ್ಲ ಹಂಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನಾನು ನೀರು ಹಾಕ್ಕೊಂಡು, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಟ್ನಿ. ಅಷ್ಟೇ, ನಿಜ ಹೇಳ್ತೀನಿ, ಅಷ್ಟೇ ತುಂಬ ರುಚಿಯಾಗಿ ಬಂದಿತ್ತು. ಇಷ್ಟು ಚೆನ್ನಾಗಿ ಬಂದಿದೆ. ಆ ಕಡೆ ಇಡ್ಲಿ ಬೇಯ್ತಾ ಇತ್ತು. ಸೊ ಹಾಗಾಗಿ ನಾನು ಪಟ್ಟಂತ ಚಟ್ನಿ ಮಾಡಿಕೊಂಡೆ. ಇವತ್ತು ಸಾಂಬಾರು ನಾನು ನನ್ನ ಮಗಳು ಇಬ್ಬರೇ ಇದ್ವಿ ಇವತ್ತು. ಸೊ ಹಾಗಾಗಿ ಇಬ್ಬರಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಈ ಚಟ್ನಿ ಮಾಡಿಕೊಂಡೆ. ನೋಡಿ, ಸ್ವಲ್ಪ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿ ಹಾಕ್ಕೊಂಬಿಡಬೇಕು. ಹಾಗೆ ನಿಮಗೆ ಯಾರಿಗಾದ್ರೂ ಒಗ್ಗರಣೆ ಕೊಡೋದು ಇಷ್ಟ ಆಯಿತು ಅಂತಂದರೆ ಮೇಲೆ ಒಗ್ಗರಣೆ ಕೂಡ ಕೊಡ್ಬೋದು. ಈ ಕಡೆ ನೋಡಿ ಸಾಫ್ಟಾಗಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಇಡ್ಲಿ ಬಂದಿದೆ. ಸಖತ್ತಾಗಿ ಕಾಣಿಸ್ತಾ ಇತ್ತು.
ತುಂಬ ಚೆನ್ನಾಗಿ ಬಂದಿತ್ತು. ನಾನು ಹೇಳಿದ್ನೆಲ್ಲ ನಾವು ಸ್ವಲ್ಪ ಮಿಕ್ಸಿ ಹಾಕುವಾಗ ರೈಸ್ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಈ ಟಿಪ್ಸ್ ನೀವು ಫಾಲೋ ಮಾಡಿ ಹೆಂಗಿತ್ತು ಅಂತ ಹೇಳಿ ಇಡ್ಲಿ ಮಾಡಿ ಕಮೆಂಟ್ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಲ್ಲ ನಿಮ್ಮ ಟೈಮ್ ಇಟ್ಟು ಅವರಿಗೆ ನಾನು ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಟೈಮ್ ಅನ್ನೋದು ನನ್ನ ಪ್ರಕಾರ ವೆರಿ ವೆರಿ ಪ್ರಿಷಿಯಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಕ್ಯೂಟೀಸ್.